ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಮ್ದು ದಕ್ಷ ಆಗ್ರೋ ಏಜೆನ್ಸೀಸ್ ಅಂತ ಒಂದು ಚಿಕ್ಕ ಸಂಸ್ಥೆ, ಬೆಂಗಳೂರು ರೂರಲ್ಲೂ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥದ್ದು. ಹೈಡ್ರೋಪೋನಿಕ್ ಅನ್ನ ಒಂದು ಯೂನಿಟ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಮತ್ತೆ ಹೇಗೆ ಬೆಳಿಬೇಕು ಇದನ್ನ ಅನ್ನೋದನ್ನ ಒಂದು ಸಣ್ಣ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿಂದ ನೋಡ್ತಾ ಇದ್ದೀರಲ್ಲ, ಇದು 96 ಟ್ರೇಗಳ ಒಂದು ಹೈಡ್ರೋಪೋನಿಕ್ ಯೂನಿಟ್ ಅಂತ ನಾವು ಕರಿತೀವಿ. ಇದರಲ್ಲಿ ಸುಮಾರು ಏನಿಲ್ಲ ಅಂತಕ್ಕಂತಂದ್ರು 100 kg ಜೋಳವನ್ನ ಹಾಕಿ ನಾವು 100 kg ಜೋಳಕ್ಕೆ ನೀವು 8 ದಿನಕ್ಕಾಗುವಷ್ಟು ಮೇವನ್ನ ನೀವು ಪಡ್ಕೊಬಹುದು. 1 ಕ್ವಿಂಟಾಲ್ ಜೋಳ 100 kg ಸರಿಸುಮಾರು 100 kg ಜೋಳಕ್ಕೆ 800 kg ಮೇವನ್ನ ನೀವು 8 ದಿನದಲ್ಲಿ ಪಡಿಬಹುದು. ಈ ಒಂದು ಐಡಿಯಾವನ್ನ ಬಳಸಿ ಯಾರೆಲ್ಲ ಹಸು ಕುರಿ ಕೋಳಿ ಸಾಕಾಣಿಕೆ ಮಾಡ್ತಿರ್ತಲ್ಲ ಅವ್ರಿಗೆ ಒಂದು ಒಳ್ಳೆ ವರದಾನ ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಟ್ರೇಗಳು ಒಂದು ಸ್ಟೆಪ್ ಇಂದ ಮತ್ತೊಂದು ಸ್ಟೆಪ್ಗೆ 1.5 ಅಡಿ ಅಳತೆಯ ಒಂದು ಬಿಟ್ವೀನ್ ಜಾಗ ಕೊಟ್ಟು ಇದಕ್ಕೆ ಫಾಗರ್ ಸಿಸ್ಟಮ್ಗಳನ್ನ ಹಾಕಿ 3 ಗಂಟೆಗೆ 1 ನಿಮಿಷ ನೀರನ್ನ ಸ್ಪ್ರೇ ಮಾಡಿದ್ರೆ 8 ದಿನಕ್ಕೆ ಈ ಮೇವು ತಯಾರಾಗತ್ತೆ. ಕೇವಲ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀರು ಮಾತ್ರ, ಯಾವುದೇ ಮಣ್ಣಿನ ಅವಶ್ಯಕತೆ ಇದಕ್ಕೆ ಇರೋದಿಲ್ಲ. ಸೊ ಈ ಗೊಬ್ಬರದ ಅವಶ್ಯಕತೆನೂ ಇರೋದಿಲ್ಲ. ಕೆಲವು ಸಾರಿ ಏನಾದ್ರೂ ತುಂಬಾ ಬೆಳವಣಿಗೆ ಬರ್ತಾ ಇಲ್ಲ ಅಂತ ಅನ್ನೋವಾಗ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಒಂದು ಬರುತ್ತೆ ಅಂಶಗಳು, ಅದನ್ನ ನಾವು ಬಳಸಿ ಒಳ್ಳೆ ಫಲಿತಾಂಶವನ್ನ ಪಡಿಬಹುದು. ನೀರಿನ ಜೊತೆಗೆ ಕೊಡಬಹುದು.